ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಂಡೇ, ಸೊ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡಿರಂತೆ. ಸೊ ವಿಶು ಅಂತೂ ಎಲ್ಲಿಗಾನ ಆಚೆಗೆ ಹೋಗ್ಬೇಕು ಅಂತ ಅಂದಿದ ತಕ್ಷಣ ಎಷ್ಟು ಎಕ್ಸೈಟಿಂಗ್ ಆಗಿ ನಮಗಿಂತ ಮುಂಚೆನೇ ಓಡ್ತಾ ಇರ್ತಾನೆ. ನಾನು ಚಪ್ಪಲಿ ಹಾಕ್ಕೊಂಡಿರೋನೇ ಓಡ್ತಾಯಿದ್ದೆ, ಮತ್ತೆ ಕರೆಸ್ಬಿಟ್ಟು ಅವ್ರ ಅಪ್ಪನ ಜೊತೆ ಚಪ್ಪಲಿ ಹಾಕ್ತಾಯಿದ್ದೀವಿ. ಬಾಯ್. ಪಪ್ಪಿ ಕೊಡು, ಇಲ್ಲಿ ಪಪ್ಪಿ ಕೊಡು ನನಗೆ. ಈ ವಿಡಿಯೋ ಬಂದುಬಿಟ್ಟು 15 ಡೇಸ್ ಬ್ಯಾಕ್ ವಿಡಿಯೋ. ಆವಾಗ ಸೈಕ್ಲೋನ್ ಇರುತ್ತಲ್ಲ, ಫುಲ್ 1 ವೀಕು ಆವಾಗಿನ ತೆಗ್ದಿರೋ ವಿಡಿಯೋ. ಸೊ ನಾವು ಇಲ್ಲಿಂದ ಹೊಸಕೋಟೆಗೆ ಹೋಗ್ತಾ ಇರೋವಾಗ ಫುಲ್ ಹನಿ ಮಳೆ ಬೀಳ್ತಾಯಿತ್ತು, ಫುಲ್ ಮಂಜಾಗಿ ಒಳ್ಳೆ ಮಲೆನಾಡು ಕಡೆ ಟ್ರಿಪ್ ಹೋದಂಗಿತ್ತು. ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ನಾವು ಮಳೆ ಸಾಂಗ್ಸ್ ಹಾಕ್ಕೊಂಡು ಚೆನ್ನಾಗಿ ಕೇಳಿಸ್ಕೊಂಡು ಆ ವೆದರ್ಗೂ ಸಾಂಗ್ಸ್ಗೂ ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಹೋಗ್ತಾಯಿದ್ರಿ. ಹೊಸಕೋಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ. ಸೊ ನಮ್ಮ ಮನೆಯವರು ಬೇರೆ ಯಾರನ್ನೋ ಅವ್ರ ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು. ಅವ್ರು ಮೀಟ್ ಮಾಡಿಕೊಂಡು ಮತ್ತೆ ಹೊಸಕೋಟೆಯಿಂದ ಹೋಗೋಣ ಅಂತ ಹೋಗ್ತಾ ಇರ್ತೀವಿ. ಮತ್ತು ಹಂಗೆ ಬಿರಿಯಾನಿ ತಿನ್ಕೊಂಡು ಹೋಗೋಣ, ಹೆಂಗೂ ಸಂಡೇ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಬಿರಿಯಾನಿಗೆ ಹೋಗ್ತೀವಿ. ಆ್ಯಕ್ಚುಲಿ ಬಿರಿಯಾನಿ ವಿಚಾರ ಬಂದರೆ ಹೊಸಕೋಟೆ ಫೇಮಸ್ ಬಿರಿಯಾನಿ ಅಲ್ವಾ. ನಾವು ಹೊಸಕೋಟೆಯಲ್ಲಿದ್ದಾಗ ನಮ್ಮ ಓನರ್ ಅವ್ರದ್ದು ಒಂದು ಬಿರಿಯಾನಿ ಅಂಗಡಿ ಇತ್ತು, ಹರಿ ಬಿರಿಯಾನಿ ಅಂತ ಹೇಳಿಬಿಟ್ಟು. ನನಗೆ ಆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಬಟ್ ನಾವು ಹೋಗೋದು ಆಲ್ಮೋಸ್ಟ್ ಡೇ ಟೈಮೇ ಹೋಗ್ತೀರಿ ಹೊಸಕೋಟೆಗೆ. ನಾವು ಅಲ್ಲಿಂದ ಖಾಲಿ ಮಾಡ್ಕೊಂಡು ಬಂದಿದ್ದಾದಮೇಲೆ ಒಂದು ಸರಿನೂ ಟೇಸ್ಟ್ ಮಾಡೋಕ್ಕೆ ಆಗಿಲ್ಲ. ಮತ್ತು ಇಲ್ಲಿ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಬಿರಿಯಾನಿ ತಿನ್ನೋಕ್ಕೆ ಅಂತ ಹೋಗ್ತೀವಿ. ವಿಶುಗೆ ಕಾಲು ಸೂಪ್ ಕುಡಿಸೋಣ ಅಂತ ಅಂದ್ಕೊತೀವಿ. ಸೊ ಬಿರಿಯಾನಿ ಸ್ವಲ್ಪ ಸ್ಪೈಸ್ ಆಗಿರುತ್ತಲ್ಲ, ಕಾಲು ಸೂಪ್ ಕುಡಿಸೋಣ, ಅವನಿಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಮತ್ತು ಚಳಿಗೆ ಚೆನ್ನಾಗಿರುತ್ತೆ ಬಿಸಿ ಅಂತ ಹೇಳಿಬಿಟ್ಟು ಹೋಗ್ತೀರಿ. ಅಯ್ಯೋ ಬೀಳ್ತೀಯಾ? ಆಚೆಯಿಂದ ನೋಡಿದ್ರೆ ಈ ಜನ ಏನೇ ಇಲ್ಲೇನೋ ಅಂತ ಅಂದ್ಕೊಂಡು ಹೋದ್ರಿ. ಬಟ್ ಒಳಗಡೆ ಹೋಗಿದ ತಕ್ಷಣ ಫುಲ್ಲಾಗಿ ಹೋಗಿದೆ. ಎಲ್ಲರೂ ಚಳಿಗೆ ಬಿಸಿ ತಿನ್ನೋಣ ಅಂತ ಬಂದಂಗಿದ್ದಾರೆ ನಮ್ಮ ಥರ. ವಿಶು ಅಲ್ಲಿ ಒಂದು ಕ್ಯಾಟ್ ಓಡಾಡ್ತಾಯಿತ್ತು, ಅದ್ರ ಜೊತೆ ಚೆನ್ನಾಗಿ ಎಂಗೇಜ್ ಆದ. ಮತ್ತು ಫೈನಲಿ ಬಿಸಿ ಬಿರಿಯಾನಿ ಬಂತು. ಅದು ತಂದಿಟ್ಟಿದ ತಕ್ಷಣ ಫುಲ್ ಹೊಗೆ ಬರ್ತಾ ಇದೆ. ಆ ಕಡೆಯಿಂದ ಮಳೆ ಹನಿ ವಿಂಡ್ ಥರ ಬರ್ತಾ. ನೋ
ಹಂಗ ಮಾಡ್ತೀನಿ ನಾ ಮಾಡ್ತೀನಿ ಅದು ಕೆಳಗೆ ಹೋಗಿರತ್ತೆ ಬಿಡು ಶೋ ಯಾಕೆ ಸೈಲೆಂಟ್ ಆಗೋದೆ ಏನದು ಏನಕ್ಕೆ ಟೂತ್ ಪಿಕ್ಸ್ ಏನಕ್ಕೆ ನಿಂಗೆ ಏನಕ್ಕೆ ಮಗ್ನು ಹೌದಾ ಎಷ್ಟು ತಿಂದೆ ಚೀಚಿ ಅಷ್ಟು ತಿಂದೆ ವಿಷಪ್ಪ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮತ್ತೆ ಟೋಲ್ ಹತ್ರ ಒಂದು ಗಾರ್ಮೆಂಟ್ಸ್ ಇದೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಶೋರೂಮು ಸೊ ಅಲ್ಲಿಗೆ ಹೋಗ್ತೀರಿ ವಿಶ್ವಗೆ ಏನಾದರೂ ಒಂದೊಂದು ಸರಿ ಹೋದ್ರೆ ಒಂದೊಂದು ಥರ ಬಟ್ಟೆ ಇರುತ್ತೆ ಅಲ್ಲಿ ಡಿಫ್ರೆಂಟಾಗಿರುತ್ತೆ ಸೊ ಯಾವಾಗ ಹೋದ್ರೂ ಆ ಕಡೆ ಒಂದು ಸರಿ ವಿಸಿಟ್ ಮಾಡ್ತೀರಿ ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಕ್ಲಾತ್ಸು ಸೊ ಟೀ ಶರ್ಟ್ಸ್ ನೋಡಬೇಕು ಅಂತ ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸು ನೋಡಬೇಕು ಅಂತ ಎಷ್ಟು ಬಟ್ಟೆ ತೊಗೊಂಡ್ರು ವಿಷುಗೆ ಬಟ್ಟೆನೇ ಇರೋದಿಲ್ಲ ತುಂಬ ಬೇಗ ಹಳೇದು ಮಾಡ್ತಾನೆ ಇಲ್ಲ ಶಾರ್ಟ್ ಆಗೋದು ಆ ಥರ ಆಗುತ್ತೆ ಇಲ್ಲಿ ಚಿಕ್ಕ ಮಕ್ಳ ಬಟ್ಟೆ ಅಂತೂ ನೋಡಿದಾಗಂತೂ ಆ್ಯಕ್ಚುಲಿ 15 ಡೇಸ್ ಬ್ಯಾಕ್ 1 ಮಂತ್ ಬ್ಯಾಕ್ ಅನಿಸುತ್ತೆ ಒಂದ್ಸರಿ ಹೋದಾಗ ಫುಲ್ಲು ಚಿಕ್ಕ ಬಟ್ಟೆ ಅಂತಂದರೆ ಒಂದೇ ಒಂದು ನಮ್ಮ ಅಂಗೈ ಎಷ್ಟಿದೆಯಾ ಅಷ್ಟು ಚಿಕ್ಕ ಬಟ್ಟೆ ಇತ್ತು ಬಟ್ ಇವಾಗ ಹೋದಾಗ ಆ ಬಟ್ಟೆ ಎಲ್ಲ ಖಾಲಿ ಆಗಿತ್ತು ಫುಲ್ ಡಿಫ್ರೆಂಟಾಗಿತ್ತು ಈ ಸರಿ ಕೊಟ್ಟೋ ಥರವಿದ್ದರೆ ಸ್ವಲ್ಪ ಬೆಸ್ಟು ಎಷ್ಟು ಪ್ಯಾಂಟಿಗೆ ಎತ್ಕೊಂಡಿದೆಯಾ ಹಾಂ ಇದು ಬ್ಲೂ ಬೇಡ ಅಂತಿದ್ದೆ ಏ ಬಾರ ಇಲ್ಲೇ ಬೇಡ ಅದು ಗಲೀಜಾಗುತ್ತೆ ಅನಿಸುತ್ತೆ ಇನ್ನು ನೋಡಿ ಇಲ್ಲಿದೆ ನೋಡ್ರಿ ಇದು ಕಲರ್ ಎತ್ಕೊಂಡಿದ್ಯಾ ಇದು ಇವನ್ನೆಲ್ಲ ಆಚೆಗೆಲ್ಲ ನೋಟೋ ಎಷ್ಟು ಡಬಲ್ ಎಕ್ಸೆಲ್ ಎಕ್ಸೆಲ್ ಲಾರ್ಜ್ ಅಲ್ಲಿದೆ ಅಲ್ಲೇ ನಿನ್ನ ಪಕ್ಕದಲ್ಲಿ ಇವೆಲ್ಲ ಅದೇ ವಿಷ ಗಗ್ಗಯ್ಯ ಗಗ್ಗಯ್ಯ ఏం పని పేరు నేమ్ చెప్పనా నేమ్ వాట్ ఇస్ యువర్ నేమ్ ఎన్ని ఇయర్స్ 3 ಗಿಚ್ಚಬಾರ್ದು ವಿಶು ಪಪ್ಪಿ ಕೊಡ್ಬೇಕಷ್ಟೇ నో నో తేజు నో 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 పాప లేదు ఏం చేయలేదు పాప ఖాద్గే ఉన్నాను పాప ఖాద్గే పాప పప్ప ఓదా విషు లేదు ఇక్కడ అక్కడ పోయా ఆడ ఫ్రంట్కి పోతా ఉన్నా అక్కడికి ಏನದ ಎಲ್ಲೆಲ್ಲ
ಲಾಸ್ಟ್ ಟೈಮ್ ಬಂದಾಗ ತುಂಬ ಚಿಕ್ಕ ಚಿಕ್ಕ ಬಟ್ಟೆ ಇತ್ತು ಅಂತ ಹೇಳಿದ್ನಲ್ವಾ. ಅಯ್ಯೋ ನಮ್ಮ ವಿಶು ಹುಟ್ಟಿದಾಗ ಈ ಥರ ಬಟ್ಟೆ ಸಿಗಬಾರ್ದಿತ್ತ ಅಂತ ತುಂಬ ಫೀಲ್ ಆದೆ. ಯಾಕೆ ಅಂತಂದರೆ ನಮ್ಮ ವಿಶು 2.5 kg ಇದ್ದ ಹುಟ್ಟಿದಾಗ. ಅವನಿಗೆ ಯಾವ ಬಟ್ಟೆ ತೊಗೊಂಬಂದು ಹಾಕಿದ್ರೂ ಲೂಸಾಗಿ ಉದ್ದಕ್ಕೆ ಅದರಲ್ಲೇ ಮುಳುಗೋಗ್ತಾ ಇದ್ದ. ಆ ಥರ ಕಾಣಿಸ್ತಾ ಇತ್ತು. ಫಿಟ್ಟಾಗಿ ಯಾವುದು ಆಲ್ಮೋಸ್ಟ್ ಒಂದು 2 months ಮೇಲೆ ಆಗೋವರೆಗೂ ಯಾವ ಬಟ್ಟೆ ಹಾಕಿದ್ರೂ ಲೂಸಾಗಿರ್ತಾ ಇತ್ತು. ಸೊ ಆ ಬಟ್ಟೆ ನೋಡಿ ಅಂತೂ ನಾನು ತುಂಬ ಫೀಲ್ ಆದರೆ, ಇವಾಗ ಯಾರಾದರೂ ಪ್ರೆಗ್ನೆಂಟ್ ಆಗಬಾರ್ದು, ಯಾರಿಗಾದ್ರೂ ಮಕ್ಕಳಾಗಬಾರ್ದ ಇಂಥ ಬಟ್ಟೆ ತೊಗೊಂಡೋಗ್ಬೋದು ಅಂತ. ಅಷ್ಟು ಕ್ಯೂಟಾಗಿರುತ್ತೆ ಚಿಕ್ಕ ಮಕ್ಳ ಬಟ್ಟೆಗಳು. ಅದರಲ್ಲೂ ಹುಡುಗಿರ ಬಟ್ಟೆ ಅಂತೂ ಹೇಳೋಕ್ಕೆ ಹೋಗಬಾರ್ದು. ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ ಇಷ್ಟೇ ಪಿಂಕ್ ಕಲರು ಆಗಲಿ ತುಂಬ ಕ್ಯೂಟಾಗಿರುತ್ತೆ. ಯಾರಿಗಾದ್ರೂ ಮಗು ಆಗಬಾರ್ದ ಅಂತ ಅಂದ್ಕೊಳ್ತಾ ಇದ್ದರೆ ನಮ್ಮ ಮನೆಯವರು ಇನ್ನು ಬಟ್ಟೆ ತೊಗೊಂಡು ಹೋಗೋಕೆ ಯಾರಿಗಾದ್ರೂ ಮಗು ಆಗುತ್ತೆ ನೋಡು ಅಂತ ಅಂತಾರೆ. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಯವ್ರಿಗೆ ವೆಹಿಕಲ್ಗೇನು ಸ್ವಲ್ಪ ರಿಪೇರ್ ಅಲ್ಲ, ಏನು ಅಕ್ಸೆಸರೀಸ್ ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ನೋಡಿರ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಅದು ಬಂದಿದ್ದೀವಲ್ಲ ಹೆಂಗೋ ಅದು ಮುಗಿಸ್ಕೊಂಡು ಹೋಗೋಣ ಅಂತ ಇದನ್ನೇನೋ ಹೇಳಿದ್ರು ಅವರು, ನನಗೆ ನೆನಪಿಲ್ಲ. ಸೊ ಇದನ್ನು ಫಿಟ್ ಮಾಡಿಸ್ಕೊಂಡು ಮತ್ತೆ ಮಿರರ್ ಗ್ಲಾಸಸ್ ಏನೋ ಬೇಕಿತ್ತು ಅವೆಲ್ಲ ತಗೊಂಡು ಮತ್ತೆ ವಾಪಸ್ ಹೋಗ್ತೀವಿ. ಮತ್ತು ಕಾಟಮ್ನಲ್ಲೂರು ಕ್ರಾಸಿಗೆ ಬಂದುಬಿಟ್ಟು ವೈಟ್ಫೀಲ್ಡ್ಗೆ ಹೋಗೋಣ ಅಂತ ಬರ್ತೀವಿ. ಮತ್ತು ಆನ್ ದ ವೇ ಅಲ್ಲಿ ಬಂದುಬಿಟ್ಟು ಅಲ್ಲಿ ವಿಶುಗೆ ಬರೀ ಪ್ಯಾಂಟ್ಸ್ ಮಾತ್ರ ಸಿಗುತ್ತೆ, ಶರ್ಟ್ ಸಿಗೋದಿಲ್ಲ. ಹೇಳಿದ್ನಲ್ಲ ಒಂದೊಂದು ಸಾರಿ ಒಂದೊಂದು ಥರ ಸ್ಟಾಕ್ ಬಂದಿರುತ್ತೆ. ಸೊ ಮತ್ತೆ ಹೋಗೋ ದಾರಿಯಲ್ಲಿ ಫಾರ್ಮ್ ಸಿಗ್ನಲಲ್ಲಿ ವಿಶಾಲ್ ಮಾರ್ಟ್ ಇದೆಯಲ್ಲ, ಮತ್ತು ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ತೀನಿ. ಅಷ್ಟೊತ್ತಿಗೆ ನಾವು ಬೆಳಗ್ಗೆ ಹೋದವರು ಆಲ್ಮೋಸ್ಟು 5 o'clock 5:30 ಆಗಿತ್ತು. ಮತ್ತು ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ರು. ಮತ್ತು ಕರ್ಕೊಂಡು ಹೋದರು. ಮತ್ತೆ ಯಾಕೆ ಬರೋದು, ಅದಕ್ಕೆ ಅಂತ ಬರಬೇಕಲ್ವ ಅಂತ ಹೇಳಿಬಿಟ್ಟು ಆನ್ ದ ವೇ ಹಂಗೆ ಹೊರ್ಟೋಗೋಣ ಅಂತ ಹೇಳಿಬಿಟ್ಟು ಬಂದ್ರಿ. ಸೊ ಇಲ್ಲಿ ಮತ್ತೆ ವಿಶುಗೆ ಶೂಸ್ ಮತ್ತು ಶರ್ಟ್ಸ್ ಸ್ವಲ್ಪ ತೊಗೊತೀವಿ, ಲಾಂಗ್ ಸ್ಲೀವ್ ಇರೋದು. ಹೆಂಗೂ ವೆದರ್ ಹಿಂಗಿದೆಯಲ್ಲ ಕೋಲ್ಡಾಗಿ, ಸೊ ಎಲ್ಲ ಲಾಂಗ್ ಸ್ಲೀವ್ ಇರೋದೇ ತೊಗೊತೀವಿ. ವಿಶು ಹುಟ್ಟಿದ ಮೇಲಂತೂ ನಮ್ಮ ಶಾಪಿಂಗ್ ಆಲ್ಮೋಸ್ಟ್ 80% ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಎಲ್ಲಿ ಹೋದ್ರೂ ಅವ್ನಿಗೆ ಏನು ಬೇಕೋ ಅವ್ನ ಐಟಮ್ಸ್ ಏನಿದೆ ಅಂತಲೇ ತುಂಬ ಹೊತ್ತು ಅಲ್ಲೇ ಸ್ಪೆಂಡ್ ಮಾಡ್ತೀವಿ. ನಾನಾಗಿರ್ಬೋದು, ಅವರಾಗಿರ್ಬೋದು. ಹುಡುಗ ಆಗಿರೋದಕ್ಕೆ ಈ ರೀತಿ ಇದೆ, ಅದೇ ಹುಡುಗಿ ಆಗಿದ್ರೆ ಇನ್ಯಾವ ರೀತಿ ಇರ್ತಾಯಿತ್ತೋ ಗೊತ್ತಿಲ್ಲ. ಎಲ್ಲಿ ನಮ್ಮ ಶಾಪಿಂಗ್ ಆಲ್ಮೋಸ್ಟ್ ಅಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಆಗೋಗಿದೆ. ಎಲ್ಲಿ ಹೋದ್ರೂ ಅವನದೇ ಯೋಚನೆ, ಅವನ ಬಗ್ಗೆನೇ ನೋಡ್ತೀವಿ ಜಾಸ್ತಿ ಅಂದರೆ ಜಾಸ್ತಿ. ಮತ್ತು ಇಲ್ಲಿ ಎಲ್ಲ ತಗೊಂಡಿದ್ದಾದಮೇಲೆ ಇಲ್ಲಿ ಸಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಎಲ್ಲನ ಹೋದರೆ ನಾವು ಶಾಪಿಂಗ್ ಎಷ್ಟೊತ್ತು ಮಾಡ್ತೀವೋ ಅಷ್ಟೊತ್ತು ಬಿಲ್ಲಿಂಗ್ ಕೌಂಟ್ರಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಅವತ್ತಂತೂ ಶಾಪಿಂಗ್ ಎಷ್ಟೊತ್ತು ಮಾಡಿದ್ವೋ ಅದಕ್ಕಿಂತ ಇನ್ನೂ ಜಾಸ್ತಿನೇ ವೆಯ್ಟ್ ಮಾಡಿದ್ದೀನಿ. ಸೊ ಇವರು ವಿಷುನ ಎತ್ಕೊಂಡು ಕಾರಲ್ಲಿ ಕೂತ್ಕೊಳಕ್ಕೆ ಹೋಗಿದ್ರು. ನಾನು ಫೋನ್ ಸೈಲೆಂಟ್ ಆಗೋಗಿದೆ, ಅದನ್ನು ನೋಡಿಕೊಂಡೇ ಇಲ್ಲ. ಮತ್ತು ಅವ್ರು ಫೋನುಗಳ ಮಾಡಿದ್ದಾರೆ, ಯಾಕಿನ್ನ ಇಷ್ಟೊತ್ತು ಅಂತ ಹೇಳಿಬಿಟ್ಟು. ಬಟ್ ನಾನು ನೋಡಿಕೊಂಡೇ ಇಲ್ಲ. ಮತ್ತು ಲಾಸ್ಟಲ್ಲಿ ಆಚೆ ಹೋಗಿ ನೋಡಿಕೊಂಡ್ರೆ ಫೋನ್ ಅಷ್ಟು ಕಾಲ್ಸ್ ಬಂದಿದೆ. ಮತ್ತು ಫೋನ್ ಮಾಡಿದರೆ ಆಚೆ ಇದೀವಿ ಬನ್ನಿ ಅಂತ ಹೇಳ್ತಾರೆ. ಮತ್ತೆ ಹೋಗ್ತೀರಿ. ಇಲ್ಲಿ ಕಾಣಿಸುತ್ತೆ ನೋಡಿ ವಿಷು, ಇಲ್ಲಿ ಕುಚ್ಚೋ, ಒಂದು ನಿಮಿಷ ವಿಷು ಬಟ್ಟೆ ತೋರಿಸ್ತೀನಿ, ಕುಚ್ಚೋಮ್ಮ. ಹಾಂ ಹಾಯ್ ಇಲ್ಲಿಗೆ ಬಾ, ಕಾಣಿಸ್ತೀಯ ಅದಕ್ಕೆ. ಹಾಂ ಹಾಯ್ ಮಾಡ, ಹಾಯ್. ಮನೆಗೆ ಬಂದ್ವಿ. ಮತ್ತು ನಾವೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತ ತೋರಿಸ್ತೀನಿ, ಲಾಸ್ಟ್ವರೆಗೂ ನೋಡಿ. ಇದು ಚಿಕ್ಕದು ಪಟ್ಟ. ಲಾಸ್ಟ್ ಟೈಮು ಮಾಲ್ಗೆ ಹೋಗಿರ್ತೀವಲ್ವಾ, ಪ್ಯಾಂಟ್ಗಳು ಮತ್ತು ಶೂಸ್ ತೊಗೋಬೇಕು ವಿಶುಗೆ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಸಿಗೋದೇ ಇಲ್ಲ ವಿಶು ಸೈಜ್ ಇದ್ರೂ ಪ್ಲಸ್ ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ನೇ ಇತ್ತು, ಬರೀ ವೈಟು ಪಿಂಕು. ಸೊ ಅದು ವಿಶು ಜಾಸ್ತಿ ಗಲೀಜು ಮಾಡ್ತಾನೆ ಅಂತ ಹೇಳಿಬಿಟ್ಟು ತೊಗೊಂಡು ಬರೋಕ್ಕಾಗಿಲ್ಲ. ಸೊ ಅವತ್ತು ಖಾಲಿ ಬಂದುಬಿಟ್ವಿ. ಮತ್ತು ಅದಕ್ಕೆ ಇವತ್ತು
ಅಲ್ಲಿ ಹೊಸ ಸ್ಟಾಕ್ ಹಾಕ್ತಾಯಿದ್ರು. ಎಲ್ಲಿ ಅಂತಂದರೆ ಹೊಸಕೋಟೆಯಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆಯಲ್ಲ, ಸೊ ಅಲ್ಲಿ. ಸೊ ಇದೊಂದು ಪ್ಯಾಂಟು, ಇದು ನಮ್ಮ ಮನೆಯವರಿಗೆ ಟಿ ಶರ್ಟ್ ತಗೊಂಡ್ರು ಅವರು. ಮತ್ತು ಇದು ನನ್ನ ಐಟಮ್. ನಾನು ಪ್ಯಾಂಟ್ ಒಂದು 3 ತಗೊಂಡೆ. ಪ್ಲಾಜೋ ಸೆಟ್ಸ್ಗೆ ಎಲ್ಲ ನಾರ್ಮಲ್ ಟಾಪ್ಗೆಲ್ಲ ಹಾಕ್ಕೊತೀರಲ್ಲ ಪ್ಲಾಜೋ ಪ್ಯಾಂಟ್ಸು, ಸೊ ಆ ಥರ ತಗೊಂಡೆ. ಇನ್ನೊಂದು ಇದು ವಿಶುದು, ಇದು ಬ್ರೌನು ವೈಟು ಶೇಡ್ ಕಲರು ಕಾಂಬಿನೇಷನ್ನು, ಪ್ಲಸ್ ಇದು ಆರೆಂಜ್ ಶಾರ್ಟ್. ಚೆನ್ನಾಗಿದೆ ಈ ಶಾರ್ಟ್ಸ್, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇರ್ಬೋದು, ಪ್ಲಸ್ ಕಾಟನ್ದು ತುಂಬ ಚೆನ್ನಾಗಿದೆ. ನಾನು ಇಷ್ಟು ನೋಡ್ಬಿಟ್ಟ ಫೋನ್ ಮತ್ತೆ ಬರ್ತಾ ಇದ್ದಾನೆ. ಇದು ಬ್ಲೂ ಕಲರ್, ನೇವಿ ಬ್ಲೂ ಕಲರು. ಇದು ಏನು ಅಂತಂದರೆ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ, ಧೋತಿ ಥರ ಇರುತ್ತೆ, ಯಾವಾಗನ ಯೂಸ್ ಆಗುತ್ತೆ ಅಂತ ತೊಗೊಂಡ್ವಿ. ಇದು ಲೈಕ್ ಕೃಷ್ಣಾಷ್ಟಮಿಗೆ ಇಲ್ಲ ಏನಾದರೂ ಪೂಜೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದು ಧೋತಿ ಮಾತ್ರ ಒಂದು ತಗೊಂಡ್ವಿ, ಗ್ರೀನ್ ಕಲರ್. ಇನ್ನೊಂದು ಕಲರ್ ಇತ್ತು ಬಟ್ ಅದು ಇನ್ನೊಂದು ಸ್ವಲ್ಪ ಉದ್ದ ಇತ್ತು, ಸೊ ಅದಕ್ಕೆ ಇದನ್ನು ತಗೊಂಡ್ವಿ. ಚೆನ್ನಾಗಿದೆ ಇದು. ಇವಾಗ ಒಂಚೂರು ಉದ್ದ ಅನಿಸುತ್ತೆ, ನೋಡಬೇಕು, ಸದ್ಯಕ್ಕೆ ಯೂಸ್ ಮಾಡಲ್ವಲ್ಲ, ಇರಲಿ ಅಂತ ತಗೊಂಡ್ವಿ. ಮತ್ತು ಇದು ನಮ್ಮ ಮನೆಯವ್ರು ನೋಡಿದ ತಕ್ಷಣ ಹೋಗಿ ಫಸ್ಟ್ ಎತ್ಕೊಂಡಿದ್ದ ಐಟಮೇ ಇದು, ಮಿಲ್ಟ್ರಿದು. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ, ಅವ್ರು ಹಾಕ್ಕೊಳೋದಕ್ಕೂ ಅಷ್ಟೇ. ಲಾಸ್ಟ್ ಟೈಮು ಮಿಲ್ಟ್ರಿ ಅಣ್ಣ ಅಂತ ಒಬ್ಬರಿದ್ರು, ಅವ್ರ ಕೈಯಲ್ಲಿ ತರಿಸ್ಕೊಂಡಿದ್ರು ಒಂದು ಟಿ ಶರ್ಟ್. ಸೊ ಇವಾಗ ನೋಡಿದ ತಕ್ಷಣ ಇದು ಅವ್ರಿಗಿಷ್ಟ ಆಗಿ ಮಿಲ್ಟ್ರಿ ಪ್ಯಾಂಟ್ ಮಗನಿಗೆ ಕೊಡಿಸಿದ್ದಾರೆ. ಫಸ್ಟ್ ಎತ್ಕೊಂಡಿದ್ದೆ ಇದೇ ಪ್ಯಾಂಟು. ಸೊ ಒಂದು ಬ್ಯಾಗ್ ಖಾಲಿ ಆಯಿತು, ಇನ್ನೊಂದು ಬ್ಯಾಗ್. ಶ್ರೀ ಆ ಬ್ಯಾಗ್ ಕೊಡು. ಸೊ ಇನ್ನೊಂದು ಬ್ಯಾಗು. ಇದರಲ್ಲಿ ಏನಿದೆ ಅಂತಂದರೆ ನಮ್ಮ ಮನೆಯವ್ರದ್ದು ಇನ್ನೊಂದು ಟಿ ಶರ್ಟು, ಅವ್ರು 2 ಟಿ ಶರ್ಟ್ ತೊಗೊಂಡ್ರು. ನೋಡಿದ್ರು ಬಟ್ ತುಂಬ ಉದ್ದ ಇತ್ತು. ಸೊ ಇದು ಬ್ಲೂ ಕಲರ್ ಇದೆ, ಅದು ಸ್ಕೈ ಬ್ಲೂ ಕಲರ್, ಇದು ನೇವಿ ಬ್ಲೂ ಕಲರ್ ಇದೆ. ಮತ್ತು ನಾನು ಪ್ಲಾಜೋ ಪ್ಯಾಂಟ್ಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅವಾಗಲೇ ಒಂದು ತೋರಿಸ್ದೆ. ಇನ್ನೊಂದು ಇದು ಗೋಲ್ಡ್ ಕಲರ್, ಯಾವ ಇದಕ್ಕನ ಮ್ಯಾಚ್ ಆಗುತ್ತಲ್ಲ, ಸೊ ಆ ಥರ. ಇದು ಗೇರ. ವಿಶು ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಲೈಕ್ ಇದು ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ನ ಎಲ್ಲ ಎತ್ತಿ ಇದು ಮಾಡ್ತಾ. ಇದು ಫುಲ್ ಗೇರ ಇದೆ, ಎಷ್ಟು ಒಂದು ಅಗಲ ಇದೆ ನೋಡಿ. ಸೊ ಇಷ್ಟ ಆಯಿತು ಎಲ್ಲ ಡ್ರೆಸ್ಗೆ. ನನಗೆ ಆಲ್ಮೋಸ್ಟ್ ಅಲ್ಲಿ 2 ಡ್ರೆಸ್ಸಸ್ ಹಂಗೆ ಇದೆ, ಈ ಥರ ಪ್ಯಾಂಟ್ ನೋಡ್ತಾ ಇದ್ದೆ, ಹುಡುಕ್ತಾ ಇದ್ದೆ. ಸೊ ಇವತ್ತು ಸಿಕ್ತು, ಚೆನ್ನಾಗಿದೆ, ನೋಡಬೇಕು, ಟ್ರೈ ಮಾಡಿದ್ರೆ ಇನ್ನು. ಇಷ್ಟೊಂದು ಗೇರ ಇದೆ ಒಂದು ಸೈಡ್. ಮತ್ತು ಇದೊಂದು, ಇದು ಪ್ಲಾಜೋ ಪ್ಯಾಂಟೆ. ರೀಸನಬಲ್ ಪ್ರೈಸ್ ಇರುತ್ತೆ ಅಲ್ಲಿ. ಆಲ್ಮೋಸ್ಟ್ ಇವೆಲ್ಲ ನಾವು ಮಾಲಲ್ಲಿ ಇಲ್ಲ ಆಚೆ ತೊಗೊಬೇಕಂದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಇದು ಜೋಬ್ ಕೂಡ ಬಂದಿದೆ, ಲೈಕ್ ಎಲ್ಲ ಇವಕ್ಕೆ ಟಾಪ್ಸ್ಗೆ ಹಾಕ್ಕೊಬೋದು ಅಂತ ತೊಗೊಂಡಿದ್ದೀನಿ. ಲೈಕ್ ಲೆಗಿನ್ಸ್ ಹಾಕಿದ್ರೆ ಕಂಫರ್ಟ್ ಆಗಿರೋದಲ್ಲ ಒಂದೊಂದು ಸರಿ. ಸೊ ಅದಕ್ಕೆ ಡೈಲಿ ವೇರ್ಗೆ ಇಲ್ಲ ಎಲ್ಲ ನಾವು ಹೋಗೋದಕ್ಕೆ ಲೆಗಿನ್ಸ್ ಬದಲು ಇವನ್ ಪ್ರಿಫರ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನು 3 ತೊಗೊಂಡೆ. ಸೊ ಇಷ್ಟ. ನೆಕ್ಸ್ಟು ಮತ್ತೆ ಅಲ್ಲಿ ಏನಿದೆ ಅಂತಂದರೆ, ಅಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಪ್ಯಾಂಟ್ಗಳು ಮಾತ್ರ ಸಿಕ್ತು, ಶರ್ಟ್ಗಳೇ ಸಿಕ್ಕಿಲ್ಲ. ಟಿ ಶರ್ಟ್ಗಳೆಲ್ಲ ಸ್ಟಾಕ್ ಬಂದಿತ್ತು. ಅದು ಹೆಂಗಿತ್ತು ಅಂತಂದರೆ ಕೆಳಗಡೆ ಬಟನ್ ಹಾಕ್ತಾರಲ್ಲ, ಸೊ ಆ ಥರ ಇತ್ತು. ಸೊ ಅವೇ ವಿಶುಗೆ ಯೂಸ್ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ತಗೊಂಡಿಲ್ಲ, ಬರೀ ಪ್ಯಾಂಟ್ಗಳು ಮಾತ್ರ ಅಲ್ಲಿ ತೊಗೊಂಡ್ರಿ. ಮತ್ತು ಇಲ್ಲಿ ವಿಶಾಲ್ ಮಾರ್ಟ್ ಓಫಾಮಲ್ಲಿ ಬಂದು ಓಫಾಮ್ಗೆ ಹೋಗೋಣ, ಶೂಸ್ ತೊಗೊಂಡು. ನನಗೆ ಶೂಸ್ ತುಂಬ ದಿನದಿಂದ ತೊಗೊಬೇಕಂತಿದ್ದೆ, ಸಿಕ್ಕಿಲ್ದಿಲ್ಲ. ಸೊ ಅಲ್ಲಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಅಲ್ಲೇ, ಅದಕ್ಕೆ ಶೂಸ್ಗೂ ಅಂತ ಹೋಗಿದ್ದು. ಪ್ಲಸ್ ಟಿ ಶರ್ಟ್ಸು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತೊಗೊತೀವಿ. ಇದು ಲೈಟ್ ಗ್ರೀನು ವೈಟ್, ಎಲ್ಲ ಕಾಟನ್ ಸ್ಮೂತಾಗಿರೋ
ಕ್ವಾಲಿಟಿ ಬಟ್ಟೆನೇ ಇರುತ್ತೆ. ಇದೊಂದು ಫುಲ್ ಸ್ಲೀವೇ ತೊಗೊಳ್ತೀವಿ, 3-4 ಫುಲ್ ಸ್ಲೀವ್ ತೊಗೊಂಡಿರ್ತೀವಿ. ಯಾಕೆ ಅಂತಂದರೆ ಇವಾಗ ಫುಲ್ಲು ವಿಂಟರ್ ಸೀಸನ್ ಅಲ್ಲ, ಅವನು ಆಲ್ಮೋಸ್ಟ್ ಅಲ್ಲಿ ಬೇಗ ಗಲೀಜು ಮಾಡಿಬಿಡ್ತಾನೆ, ಹಾಕ್ಕೊಂಡು ಗಲೀಜು ಮಾಡೋದು ಆ ಥರ ಮಾಡ್ತಾನೆ. ಇದು ಸ್ಕೈ ಬ್ಲೂ ಕಲರ್ ಪ್ಲಸ್ ಪ್ರಿಂಟ್ ಇದೆ, ಡಾಗ್ಸ್ ಎಲ್ಲ ಇದೆ. ವಿಚೋ ಇದು ಇನ್ನೊಂದು, ಇದು ಯಾವ ಕಲರ್ ಇದು ಇದು ಕಲರ್ ಗೊತ್ತಿಲ್ಲ ನನಗೆ ಯಾವ ಕಲರ್ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ 3-4 ತೊಗೊತೀವಿ ಫುಲ್ ಸ್ಲೀವು. ಸೊ ಚಳಿಗೆ ಚೆನ್ನಾಗಿರುತ್ತೆ. ಚಳಿಗಾಲ ಹೋಗೋಷ್ಟರಲ್ಲಿ ಇವೆಲ್ಲ ಆಗೋಗಿರುತ್ತೆ. ವಿಷು ಬಟ್ಟೆಗಳಂತೂ ಬಾಳ್ಗೆನೇ ಬರೋದಿಲ್ಲ, ಬೇಗ ಗಲೀಜಾಗೋದು ಇಲ್ಲ ಕಳೆದೋಗೋದು, ತುಂಬ ಬಟ್ಟೆಗಳು ಬಾಳ್ಗೆ ಬರೋಲ್ಲ. ಅವು ಚಿಕ್ಕ ಮಗು ಅಲ್ಲ, ಫಸ್ಟ್ ಮತ್ತು ಇದು ಟವಲ್ ಅಂತ ತೊಗೊತಾರೆ ನಮ್ಮ ಮನೆಯವರು. ಇದು ಹೆವಿ ಟವಲ್ ಬರುತ್ತಲ್ಲ, ಸೊ ಆ ಥರದ್ದು. ಸೊ ಅಷ್ಟೇ, ಕ್ಲಾತ್ಸ್ ಎಲ್ಲ ಅಷ್ಟೇ ತೊಗೊಂಡಿದ್ದು. ಮತ್ತು ವಿಷುಗೆ ಒಂದು ಪೇರ್ ತೊಗೊತೀವಿ, 2 ಪೇರ್ ತೊಗೊತೀನಿ. ಇದು ಸೈಜ್ ಬಂದು M+S ಇರುತ್ತೆ. ಸೊ ಎಸ್ದ್ರ ಮೇಲೆ ಸೈಜ್ ಇರೋದಿಲ್ಲ. ಮತ್ತು ಚೆಕ್ ಮಾಡಿಸ್ದೆ, ಬಿಲ್ಲಿಂಗ್ ಕೌಂಟ್ರಲ್ಲಿ ಚೆಕ್ ಮಾಡಿಸಿದ್ರೆ ಅದು S ಸೈಜ್ ಅಂತ ಇದೇ, ಸ್ವಲ್ಪ ಶಾರ್ಟ್ ಆಗುತ್ತೆ. ಫಟಾಲ್ ಅದು ತೊಗೊಂಡಿದ್ರೆ ಅದಂತೂ ವೇಸ್ಟೇ ಆಗ್ತಾಯಿತ್ತು. ಸೊ ಇದು M ಸೈಜು, ಅಟ್ಲೀಸ್ಟ್ ಇವಾಗ ಆಗುತ್ತೆ ಹಾಕೋದಕ್ಕೆ, ಒಂದು ಶಾರ್ಟ್ ಆದರೂ. ಮತ್ತು ಟ್ರೈ ಮಾಡೋಣ. ಶೂ ಕೂಚೋಳಿ ನನ್ನ ಮಗನ ಆಯ್ತಲ್ಲಪ್ಪ, ಅದಕ್ಕಿಂತ ಪಪ್ಪನ ವಲ್ಲ ಹಾಕ್ಕೊಡೋದು. ವಿಶುಗೆ ಅವನಿಗೆ ಅಂತ ಸಪ್ರೇಟಾಗಿ ಶೂಸ್ ತಂದಿದ್ರು. ಅವ್ರ ಅಪ್ಪ ಶೂಸ್ನ ಹಾಕ್ಕೊಬೇಕು ಅಂತ ಹೇಳಿಬಿಟ್ಟು ಓಡೋಡಿ ಅದನ್ನೇ ಎತ್ಕೊಂಬಂದು ಅದರಲ್ಲಿ ಕಾಲು ತೋರಿಸ್ಬಿಟ್ಟು ನಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದು ಯಾಕೆ ಮಕ್ಕಳಿಗೆ ಅವ್ರ ಅಪ್ಪಂದಿರು ಶೂಸು ಚಪ್ಪಲಿಗಳಂದರೆ ಅಷ್ಟು ಹುಚ್ಚು ಅಂತ ಗೊತ್ತಿಲ್ಲ. ತುಂಬ ಜನ ನೋಡಿದ್ದೀನಿ ಅದೇ ಥರ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ತುಂಬ ಥ್ಯಾಂಕ್ ಯು, ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.